ಪರಿಷತ್ನಲ್ಲಿ ಕಾಂಗ್ರೆಸ್ ಗೇಮ್ ಪ್ಲಾನ್ ದಿಢೀರಾಗಿ ಚೇಂಜ್ ಆಗಿದೆ. ಉಪಸಭಾಪತಿ ಜೊತೆ ಸಭಾಪತಿ ಪಟ್ಟಕ್ಕೂ ಕೈ ಕಾಳನ್ನ ಹಾಕಿರುವಂತದ್ದು. ಉಪಸಭಾಪತಿ ಮೇಲಿನ ಅವಿಶ್ವಾಸ ನಿರ್ಣಯ ಮಂಡನೆಗೆ ತಡೆಯನ್ನ ನೀಡಿದ್ದಾರೆ. ಪರಿಷತ್ ಕಾಂಗ್ರೆಸ್ ಗೇಮ್ ಇದೀಗ ಉಪಸಭಾಪತಿ ಜೊತೆ ಸಭಾಪತಿ ಪಟ್ಟಕ್ಕೂ ಕೈ ಕಾಳು. ಉಪಸಭಾಪತಿ ಮೇಲಿನ ಅವಿಶ್ವಾಸ ನಿರ್ಣಯ ಮಂಡನೆಗೆ ತಡೆಯನ್ನ ಕೊಟ್ಟಿದೆ. ನೋಟಿಸ್ ವಿತ್ ಡ್ರಾ ಮಾಡಿರೋ ಕಾಂಗ್ರೆಸ್ ಸದಸ್ಯರು. ಜೂನ್ ವೇಳೆ ಪರಿಷತ್ನಲ್ಲಿ ಕೈ ಸಂಖ್ಯಾಬಲ ಹೆಚ್ಚಾಗುತ್ತೆ. ಆಗ ಎರಡೂ ಸ್ಥಾನವನ್ನ ತಮ್ಮದಾಗಿಸಿಕೊಳ್ಳುವ ಪ್ಲಾನ್ನಲ್ಲಿದೆ ಕಾಂಗ್ರೆಸ್. ಉಪಸಭಾಪತಿ ರಾಜೀನಾಮೆ ಕೊಡಿಸಿದ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಹೀಗಾಗಿ ಹೈ ನಾಯಕರಿಗೂ ಇದೇ ಸಂದೇಶ ರವಾನಿಸಿದ ರಾಜ್ಯ ನಾಯಕರು. ಕೆಲ ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ಸುರ್ಜೇವಾಲಾ ಕರೆಯನ್ನ ಮಾಡಿದ್ರು. ಪ್ರೆಸ್ ಮೀಟ್ ಮಧ್ಯದಲ್ಲೇ ಮಾತನಾಡಿದ ಸತೀಶ್ ಜಾರಕಿಹೊಳಿ ಡಿಕೆ ಜೊತೆ ಮಾತನಾಡುತ್ತೇನೆ ಎಂದು ಹೇಳಿದ್ರು ಸಾವ್ಕಾರ್. ಈ ವೇಳೆ ಜೂನ್ಗೆ ಸಂಖ್ಯಾಬಲ ಹೆಚ್ಚಾಗುವ ಬಗ್ಗೆ ಸತೀಶ್ ಮಾತನಾಡ್ತಾರೆ. ಕಾಂಗ್ರೆಸ್ ನಡೆಯಿಂದ ಸದ್ಯಕ್ಕೆ ಉಪಸಭಾಪತಿಯ ಪ್ರಾಣೇಶ್ಗೆ ರಿಲೀಫ್ ಸಿಕ್ಕಿರುವಂತದ್ದು. ಪರಿಷತ್ನಲ್ಲಿ ಕಾಂಗ್ರೆಸ್ ಗೇಮ್ ಪ್ಲಾನ್ ದಿಢೀರಂತ ಚೇಂಜ್ ಮಾಡಿದೆ ನೋಡಿ. ಸಭಾಪತಿ ಇದ್ರೂ ಸಹಿತ ಉಪಸಭಾಪತಿಯ ರಾಜೀನಾಮೆ ಇಲ್ಲಿ ಕೇಳಿ ಬರ್ತಾ ಇತ್ತು. ಸಭಾಪತಿ ಇದ್ರೂ ಸಹಿತ ಉಪಸಭಾಪತಿಯ ರಾಜೀನಾಮೆ ಇದೆಯಲ್ಲ, ಒಂದು ರೀತಿಯಾಗಿ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟಿ ಹಾಕುವಂತ ವಿಚಾರ ಆಗಿತ್ತು. ಬಟ್ ಇದೀಗ ಜೂನ್ಗೆ ಸಂಖ್ಯಾಬಲ ಹೆಚ್ಚಾಗುವ ಬಗ್ಗೆ ಸತೀಶ್ ಜಾರಕಿಹೊಳಿಯವರು ಮಾತನಾಡ್ತಾರೆ. ಡಿಕೆ ಜೊತೆ ಮಾತನಾಡ್ತೇನೆ ಎಂದು ಸತೀಶ್ ಜಾರಕಿಹೊಳಿ ಹೇಳಿರ್ತಾರೆ. ಪ್ರೆಸ್ ಮೀಟ್ ಮಧ್ಯದಲ್ಲಿ ಮಾತನಾಡ್ತಾ ಇದ್ದಂತ ಸತೀಶ್ ಜಾರಕಿಹೊಳಿ, ಯಾಕಂದ್ರೆ ಜೂನ್ನಲ್ಲಿ ಸಂಖ್ಯಾಬಲ ಹೆಚ್ಚಾಗುವಂತ ಸಾಧ್ಯತೆ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇದೀಗ ಕಾಂಗ್ರೆಸ್ ಗೇಮ್ ಚೇಂಜ್ ಮಾಡ್ತಾ ಅಂತ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಈಗಾಗಲೇ ಕಾಂಗ್ರೆಸ್ ಗೇಮ್ ಪ್ಲಾನ್ ಅನ್ನ ಚೇಂಜ್ ಮಾಡ್ಕೊಂತ ಅಂತ, ಯಾಕಂದ್ರೆ ಉಪಸಭಾಪತಿಯ ರಾಜೀನಾಮೆ ಆಗುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಅಪ್ಡೇಟ್ಗಳು ಈಗ ಬರ್ತಾ ಇರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ? ಉಪಸಭಾಪತಿ ಪ್ರಾಣೇಶ್ ಅವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಬೇಕು ಅಂತ ಪರಿಷತ್ನ 10ಕ್ಕೂ ಹೆಚ್ಚು ಸದಸ್ಯರು ಒಂದು ಸಹಿ ಹಾಕಿದಂತಹ ನೋಟಿಸ್ ಅನ್ನ, ಅಂದ್ರೆ ಅವಿಶ್ವಾಸ ನಿರ್ಣಯ ಮಂಡನೆ ನೋಟಿಸ್ ಅನ್ನ ಸಭಾಪತಿಯವರಿಗೆ ಕೊಟ್ಟಿದ್ರು. ಆದ್ರೆ ಅದಕ್ಕೆ ಇದೀಗ ತಡೆ ಆಗಿರುವಂತಹದ್ದು. ಏನು ಈಗ ಸಮಬಲ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಜೊತೆಗೆ ಕಾಂಗ್ರೆಸ್ ನಡುವೆ ಇರುವಂತಹದ್ದು ಸಮಬಲ ಸದಸ್ಯರ ಸಂಖ್ಯೆ. ಆದ್ರೆ ಜೂನ್ಗೆ ಈ ಸಂಖ್ಯೆ ಹೆಚ್ಚಾಗುತ್ತೆ. ಸುಮಾರು 37 ಜನ ಸದಸ್ಯರು ಕಾಂಗ್ರೆಸ್ ಕಡೆ ಇರ್ತಾರೆ. ಆಗ ಯಾವುದೇ ಸಮಸ್ಯೆ ಆಗೋದಿಲ್ಲ. ಮತಕ್ಕೆ ಹಾಕಿದ್ರು ಕೂಡ ಕಾಂಗ್ರೆಸ್ಗೆ 2 ಸ್ಥಾನ ಸಿಗುತ್ತೆ. ಅಂದ್ರೆ ಸಭಾಪತಿ ಮತ್ತೆ ಉಪಸಭಾಪತಿ ಅನ್ನುವಂತಹದ್ದು ಒಂದು ಲೆಕ್ಕಾಚಾರವಾದ್ರೆ, ಮತ್ತೊಂದು ಈಗ ಕೇವಲ ಉಪಸಭಾಪತಿಯನ್ನ ಇಳಿಸಿ ಸಭಾಪತಿಯನ್ನ ಮುಂದುವರಿಸಿದ್ರೆ ಅದು ಸರ್ಕಾರದ ಮಟ್ಟಿನಲ್ಲಿ, ಜೊತೆಗೆ ಹೊರಗಡೆಯೂ ಕೂಡ ಬೇರೆ ಮೆಸೇಜ್ ಹೋಗುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇದೀಗ ಅದಕ್ಕೊಂದು ತಡೆಯನ್ನ ಹಾಕಿದ್ದಾರೆ. ಹಾಗಾಗಿ ಜೂನ್ ವೇಳೆಗೆ ಈ ಒಂದು 2 ಸ್ಥಾನ ಯಾವಾಗ ಅಂದ್ರೆ ಕಾಂಗ್ರೆಸ್ ನಾಯಕರುಗಳಿಗೆ ಲಭಿಸುತ್ತೆ, ಆಗ ಪೂರ್ಣ ಪ್ರಮಾಣದಲ್ಲಿ 2 ಸ್ಥಾನಗಳನ್ನ ಹೊಸಬ್ರನ್ನ ಅಂದ್ರೆ ಸದಸ್ಯರನ್ನ ಬೇರೆ ಕಾಂಗ್ರೆಸ್ ಸದಸ್ಯರನ್ನೇ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ತೀರ್ಮಾನ ಮಾಡಿದಂಗಿದೆ. ಹಾಗಾಗಿಯೇ ಆ ಒಂದು ಸದ್ಯಕ್ಕೆ ಏನು ಉಪಸಭಾಪತಿ ಅವರಿಗೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಬೇಕು ಅನ್ನುವಂತಹದ್ದಿತ್ತು. ಅದನ್ನ ಸದ್ಯಕ್ಕೆ ತಡೆ ಹಿಡಿಯಲಾಗಿರುವಂತದ್ದು ವನಿತಾ.